ನಿಮ್ಮ ಏನು ಪ್ರಣಾಳಿಕೆಯಲ್ಲಿ ಕನ್ಸಿಸ್ಟೆಂಟ್ ಆಗಿ ಇದ್ದಂಥ 3 ವಿಷಯಗಳ ಪೈಕಿ 2 ವಿಷಯಗಳನ್ನು ಈಡೇರಿಸಿದ್ರಿ. ಒಂದು ಅಬ್ರೋಗೇಷನ್ ಆಫ್ ಆರ್ಟಿಕಲ್ 370, ಇನ್ನೊಂದು ರಾಮ ಮಂದಿರ. ಉಳ್ಕೊಂಡಿರೋದು ಯೂನಿಫಾರ್ಮ್ ಸಿವಿಲ್ ಕೋಡ್. ಅದನ್ನು ಶುರು ಮಾಡಿದೆಯಲ್ಲ ರಾಜ್ಯವಾರು. ಉತ್ತರಾಖಂಡ್ನಲ್ಲಿ ಯೂನಿಫಾರ್ಮ್ ಸಿವಿಲ್ ಕೋಡ್ನ ಪಾಸ್ ಆಗಿದೆ ಈಗ. ಸೊ ಯೂನಿಫಾರ್ಮ್ ಸಿವಿಲ್ ಕೋಡ್ ಒಂದು ಕನ್ಕರೆಂಟ್ ಸಬ್ಜೆಕ್ಟು. ಅದನ್ನು ರಾಜ್ಯ ಸರ್ಕಾರದ ಮಟ್ಟದಲ್ಲೂ ಮಾಡ್ಬೋದು, ಕೇಂದ್ರ ಸರ್ಕಾರದ ಮಟ್ಟದಲ್ಲೂ ಮಾಡ್ಬೋದು. ಕಾನ್ಸ್ಟಿಟ್ಯೂಷನ್ ಅದಕ್ಕೆ ಅವಕಾಶ ಕೊಟ್ಟಿದೆ. ಉತ್ತರಾಖಂಡ್ನಲ್ಲಿ ಅವಕಾಶ ಮಾಡಿದೆ, ಈಗಾಗಲೇ ಶುರು ಮಾಡಿದೆ. ಬೇರೆ ಭಾರತೀಯ ಜನತಾ ಪಾರ್ಟಿಯ ಶಾಸಿತ ರಾಜ್ಯಗಳಲ್ಲೂ ಕೂಡ ಇದ್ರ ಬಗ್ಗೆ ಚರ್ಚೆ, ಆ ಭಾಗದ ಜನ ಕೇಳ್ತಾ ಹೋದ್ರೆ ಶುರುವಾಗತ್ತೆ. ಈಗ ಗೊತ್ತಾಯ್ತು. ಇದು ಯೂನಿಫಾರ್ಮ್ ಸಿವಿಲ್ ಕೋಡ್. ನಾನು ಮತ್ತೆ ಸ್ಪಷ್ಟೀಕರಣ ಕೊಡ್ತಾ ಇದ್ದೀನಿ. ಇದು ಬಿಜೆಪಿಯ ಚುನಾವಣಾ ಪ್ರಣಾಳಿಕೆಯಲ್ಲಿ ಬಂದಿರೋ ಅಜೆಂಡಾ ನಿಜ, ಆದರೆ ಬಿಜೆಪಿ ಅಜೆಂಡಾ ಅಲ್ಲ, ಸಂವಿಧಾನದ ಅಜೆಂಡಾ. ಸೊ ಸಂವಿಧಾನದಲ್ಲಿ ಅಂಬೇಡ್ಕರ್ ಆದಿಯಾಗಿ ಸಂವಿಧಾನ ರಚನೆ ಮಾಡಿದಂಥ ಎಲ್ಲ ಮಹಾಪುರುಷರು ಕೂಡ ಯೂನಿಫಾರ್ಮ್ ಸಿವಿಲ್ ಕೋಡ್ ಬೇಕು ಅಂತ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿಲಿ ಹಾಕಿದ್ದು. ಬೇರೆ ಯಾರೂ ಮಾಡಲಿಲ್ಲ, ಅದಕ್ಕೋಸ್ಕರ ಬಿಜೆಪಿ ನಾವು ಮಾಡ್ತೀವಿ ಅಂತಂದಿತ್ತು. ಅದನ್ನ ನಾವು ಮಾಡ್ತಾ ಇದೀವಿ. ಒಂದು ಕೊನೆಯ ಪ್ರಶ್ನೆ, ನೀವು ಎಂಪಿಗಳು, ರಾಜಕಾರಣಿಗಳು, ಬಿಜೆಪಿಯ ಮುಖಂಡರುಗಳ ಕೂತ್ಕೊಂಡಾಗ ಯಾವತ್ತಾದರೂ ಮೋದಿ ನಂತರ ಮುಂದೇನು ಅನ್ನೋ ಪ್ರಶ್ನೆ ನಿಮ್ಮಲ್ಲಿ ಬರುತ್ತಾ? ಏನಾದ್ರು ಉತ್ತರ ಸಿಗುತ್ತಾ? ವಾಟ್ ಆಫ್ಟರ್ ಮೋದಿ? ಏನಂದೆ ಇನ್ನೊಂದ್ಸಲ ಸರ್, ವಾಜಪೇಯಿ ಅವರು ಉತ್ತುಂಗದಲ್ಲಿದ್ದಾಗ ನ್ಯೂಸ್ ಪೇಪರ್ಗಳಲ್ಲಿ ಮತ್ತೊಂದರಲ್ಲಿ ಬರ್ತಾ ಇದ್ದಿದ್ದು ವಾಟ್ ಆಫ್ಟರ್ ವಾಜಪೇಯಿ ಅಂತ. ಬಿಜೆಪಿ ಒಂದು ಕಾರ್ಯಕರ್ತರ ಆಧಾರಿತ ಪಾರ್ಟಿ ಸರ್. ಇದರಲ್ಲಿ ನಿರಂತರವಾಗಿ ಕಾರ್ಯಕರ್ತರು ಪ್ರವಾಹದಂತೆ ಬರ್ತಾ ಇರ್ತಾರೆ, ಈ ವಿಚಾರಕ್ಕೋಸ್ಕರ ಕೆಲಸ ಮಾಡ್ತಾ ಇರ್ತಾರೆ, ಮುಂದೆ ಹೋಗ್ತಾ ಇರ್ತಾರೆ. ಇದೊಂಥರ ಈ 400 ಮೀಟರ್ ರಿಲೇ ಮ್ಯಾರಥಾನ್ ನಡೆಯುತ್ತಲ್ಲ, 100 ಮೀಟರ್ಸ್ ಒಬ್ಬರು ಓಡಿ ಇನ್ನೊಬ್ಬ ರನ್ನರಿಗೆ ಬ್ಯಾಟನ್ನು ಕೊಟ್ಟು ಮುಂದಕ್ಕೆ ಹೋಗ್ತಾರಲ್ಲ, ಆ ಥರ ಒಬ್ಬೊಬ್ಬ ನಾಯಕ ತನ್ನ ಕಾಲಾವಧಿಯಲ್ಲಿ ಆ ಸಿದ್ಧಾಂತಕ್ಕೆ, ದೇಶಕ್ಕೆ ಸೇವೆ ಮಾಡಿ ಇನ್ನೊಂದು ಜನ್ರೇಷನ್ನಿಗೆ ಕೈ ಕೊಟ್ಟು ಮುಂದಕ್ಕೆ ಹೋಗುವಂಥದ್ದು. ಇಲ್ಲಿ ಇನ್ನೊಂದು ಜನ್ರೇಷನ್ನು ಅಂತಂದರೆ ಅದು ಯಾವುದೋ ಒಂದು ಕುಟುಂಬದಲ್ಲಿ ಹುಟ್ಟಿರುವಂಥ ಜನ್ರೇಷನ್ ಅಲ್ಲ. ಈ ಹೂ ಆಫ್ಟರ್ ಸೋ ಅಂಡ್ ಸೋ ಅನ್ನೋ ಪ್ರಶ್ನೆಗೆ ಬಿಜೆಪಿಗೆ ಟೆನ್ಷನ್ ಇಲ್ಲ ಸರ್. ಯಾಕೆಂದರೆ ನಮ್ಮ ಪಾರ್ಟಿಲಿ ರಿಜಿಸ್ಟರ್ಡ್ 12 ಕೋಟಿ ಕಾರ್ಯಕರ್ತರಿದ್ದಾರೆ. ಮುತ್ತಿನಂತ ಮಾತಾಡದೆ ಅಳಿಮಯ್ಯ. ಆ 12 ಕೋಟಿ ಕಾರ್ಯಕರ್ತರ ಮಧ್ಯದಲ್ಲಿ ನೂರಾರು ಜನ ಈ ರೀತಿಯ ನಾಯಕರುಗಳು ಮುಂದೆ ಬರುವಂಥ ಒಂದು ಅವಕಾಶ ಇದೆ. ಹೂ ಆಫ್ಟರ್ ಸೋ ಅಂಡ್ ಸೋ ಅನ್ನೋ ಪ್ರಶ್ನೆ ಕಾಡುವಂಥದ್ದು ಯಾರಿಗೆ ಅಂತಂದರೆ ಕುಟುಂಬ ಆಧಾರಿತ ರಾಜಕೀಯ ಪಕ್ಷಗಳಿಗೆ. ಅದರಲ್ಲೂ ಯಾರಿಗೆ ಅಂತಂದರೆ ಅಕಸ್ಮಾತ್ ಏನಾದರೂ ಆ ಕುಟುಂಬದಲ್ಲಿ ಒಂದು ಫೇಲ್ಡ್ ಪ್ರಾಡಕ್ಟ್ ಏನಾದರೂ ಬಂದ್ಬಿಡ್ತು ಅಂತಂದರೆ, ಆ ಪ್ರಾಡಕ್ಟನ್ನು ಮಲ್ಟಿಪಲ್ ಎಫರ್ಟ್ಸ್ ಆದಮೇಲೂ ಕೂಡ ಲಾಂಚ್ ಮಾಡೋಕ್ಕಾಗಲಿಲ್ಲ ಅಂತಂದರೆ, ಅಂಥ ಪಾರ್ಟಿಗಳಿಗೆ ಈ ಪ್ರಶ್ನೆ ಭಾಳ ಟೆನ್ಷನ್ ಕೊಡುವಂಥದ್ದು. ನಮಗೆಲ್ಲ ಗೊತ್ತಾಗೋಯ್ತು. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.